ಸ್ವಾಮಿ ವಿವೇಕಾನಂದರು ಶಿಕಾಗೋದಲ್ಲಿ ಮಾಡಿರುವಂತಹ ಭಾಷಣ ಚರಿತ್ರೆಯಲ್ಲಿ ಅಳಿಸಲಾಗದ ಮೈಲಿಗಲ್ಲು. ಸ್ವರ್ಣಾಕ್ಷರದಲ್ಲಿ ಬರೆದಿಡಬೇಕಾಗಿರುವಂತಹ ಒಂದು ಚಾರಿತ್ರಿಕ ಸನ್ನಿವೇಶ. ಆ ಸಂದರ್ಭವನ್ನು ಅಮೇರಿಕದ ದಿ ನ್ಯೂಯಾರ್ಕ್ ಹೆರಾಲ್ಡ್ ಎನ್ನುವಂಥ ಪತ್ರಿಕೆ ವರ್ಣಿಸುವ ಹಾಗೆ, ಅವರ ಭಾಷಣವನ್ನು ಕೇಳಿದ ಮೇಲೆ ಆ ವಿದ್ವತ್ಪೂರ್ಣ ದೇಶಕ್ಕೆ ಧರ್ಮ ಪ್ರಸಾರಕರನ್ನು ಕಳುಹಿಸುವುದು ಎಂಥ ಮೂರ್ಖತನ ಎಂದು ನಮಗನಿಸುತ್ತದೆ. ಅಂತಹ ಅಮೋಘ ಅದ್ಭುತವಾಗಿರುವಂತಹ ವಾಗ್ಝರಿಯನ್ನು ಮತ್ತೊಮ್ಮೆ ಮರುಕಲ್ಪಿತಗೊಳಿಸೋಣ, ಕಣ್ಣೆದುರು ಸಾಕ್ಷಾತ್ಕಾರಗೊಳಿಸೋಣ ಎನ್ನುವ ಹಪಹಪಿಕೆ ಹಂಬಲವನ್ನಿಟ್ಟುಕೊಂಡು ಇದೀಗ ನುಡಿತ್ರಯಗಳು ಇಲ್ಲಿ ರಮಣೀಯವಾದ ಒಂದು ಸನ್ನಿವೇಶವನ್ನು ಯುಕ್ತಗೊಳಿಸಲಿಕ್ಕಿದೆ. ಆರಂಭದಲ್ಲಿ ಮಾನವ ಭ್ರಾತೃತ್ವಕ್ಕೆ ಶಿಕಾಗೋ ಉಪನ್ಯಾಸದ ಕೊಡುಗೆ, ಈ ವಿಚಾರವಾಗಿ ನಮ್ಮ ಜೊತೆ ಶ್ರೀರಾಮಕೃಷ್ಣ ವಿದ್ಯಾಶಾಲಾ ಮೈಸೂರು ಇಲ್ಲಿಯ ಸಂಚಾಲಕರಾಗಿರುವ ಪರಮ ಪೂಜ್ಯ ಸ್ವಾಮಿ ಯುಕ್ತೇಶಾನಂದ ಜಿ. ಪೂಜ್ಯರೆಲ್ಲರಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳು. ಪ್ರೀತಿಯ ಬಂಧುಗಳೇ, ಮಾನವ ಭ್ರಾತೃತ್ವಕ್ಕೆ ಶಿಕಾಗೋ ಉಪನ್ಯಾಸಗಳ ಕೊಡುಗೆ. ಶಿಕಾಗೋ ಉಪನ್ಯಾಸದ ಕೊಡುಗೆ ಅಂತ ಹೇಳಿದ ತಕ್ಷಣ ಜೊತೆಗೆ ನಮ್ಗೆ ಅರ್ಥ ಆಗೋದು ಸಹಜವಾಗಿ ಅದು ಸ್ವಾಮಿ ವಿವೇಕಾನಂದರ ಕೊಡುಗೆ ಅಂತ. ಇನ್ನೂ ಅದ್ರ ಜೊತೆನೇ ಸೇರಿಸ್ಕೊಳ್ಬೇಕು, ಇದು ಪರಮಾತ್ಮನ ವಿಶೇಷ ಕೊಡುಗೆ ಅಂತ. ಏನು ಪರಮಾತ್ಮನ ಕೊಡುಗೆ ಅಂತ ಹೇಳಿದ್ರೆ, ಎಲ್ಲರೂ ಚೆನ್ನಾಗಿ ಬಾಳಿ ಬದುಕಲಿ ಅಂತ ವಿಶೇಷವಾದಂಥ ಆಶೀರ್ವಾದ ಪರಮಾತ್ಮಂದು ಅವತ್ತು ಮೊಳಗಿದ್ದು ಶಿಕಾಗೋದಲ್ಲಿ ಅಂತ. ಸ್ವಾಮಿ ವಿವೇಕಾನಂದರು ಹೋಗಿ ಶಿಕಾಗೋದಲ್ಲಿ ಭಾಷಣ ಮಾಡಿದ್ರು. ಅಮೇರಿಕದ ಸಹೋದರ ಸಹೋದರಿಯರೇ ಅಂತ ಹೇಳಿದ್ರು. ಇತ್ಯಾದಿ ಎಲ್ಲ ಸ್ವಲ್ಪ ಕೇಳಿದ್ದೀವಿ ನಾವೆಲ್ಲರೂ, ಪ್ರತಿಯೊಬ್ಬರು ಕೂಡ. ಆದರೆ ಇಲ್ಲೊಂದು ಸ್ವಲ್ಪ ಅಲ್ಲೇ ನಿಂತು ವಿಮರ್ಶೆ ಮಾಡಬೇಕಾಗಿರುವಂಥ ಒಂದು ಸಮಯ. ಸ್ವಾಮಿ ವಿವೇಕಾನಂದರು ಅಲ್ಲಿಗೆ ಹೋಗಿದ್ದು ಸನಾತನ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ. ಇದನ್ನು ಮರಿಬಾರದು, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸನಾತನ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ, ಜೊತೆಗೆ ಶ್ರೀರಾಮಕೃಷ್ಣರ ಪ್ರತಿನಿಧಿಯಾಗಿ. ಇದು ಯಾಕೆ ಒತ್ತು ಹೇಳ್ತಾ ಇದ್ದೀನಿ ಅಂದರೆ, ಏನನ್ನು ಪ್ರತಿನಿಧಿಸ್ತಾ ಸ್ವಾಮಿ ವಿವೇಕಾನಂದರಲ್ಲಿ ನಿಂತು ಮಾತಾಡಿದ್ರು ಅಂತ ಗೊತ್ತಾದರೆ ಆ ಮಾನವ ಭ್ರಾತೃತ್ವ ವಿಶ್ವ ಭ್ರಾತೃತ್ವಕ್ಕೆಲ್ಲ ಅರ್ಥ ಬರ್ತದೆ. ಹೇಗೆ ಜನ ಅದನ್ನು ಅಷ್ಟೊಂದು ಸ್ವೀಕಾರ ಮಾಡಿದ್ರು ಆಲೋಚನೆಯನ್ನು, ಭಾವನೆಯನ್ನಂತ ಒಂದು ಅರ್ಥ ಬರ್ತದೆ ಅದಕ್ಕೆ. ಜೊತೆಗೆ ಶ್ರೀರಾಮಕೃಷ್ಣರ ಪ್ರತಿನಿಧಿಯಾಗಿ ಹೋಗೋದ್ರ ಜೊತೆಗೆ ಅವರು ಒಂದು ವೈಶಾಲ್ಯದ ಪ್ರತಿನಿಧಿಯಾಗಿ, ರೆಪ್ರೆಸೆಂಟೇಟಿವ್ ಆಫ್ ಎ ಬ್ರಾಡ್ ಥಿಂಕಿಂಗ್, ವೈಶಾಲ್ಯದ ಪ್ರತಿನಿಧಿಯಾಗಿ ಸ್ವಾಮಿ ವಿವೇಕಾನಂದರು ಅಲ್ಲಿ ನಿಂತಿದ್ದರು. ಒಂದು ಶ್ರೇಷ್ಠತೆಯ ಪ್ರತಿನಿಧಿಯಾಗಿ, ಆಫ್ ಎಕ್ಸಲೆನ್ಸ್, ಶಿಕಾಗೋ ಸರ್ವಧರ್ಮ ವೇದಿಕೆ ಮೇಲೆ ನಿಂತಿದ್ದರು. ಸರ್ವಜನರ ಹಿತದ ಪ್ರತಿನಿಧಿಯಾಗಿ, ಎಲ್ಲರೂ ವಿಶ್ವದಲ್ಲಿ ಚೆನ್ನಾಗಿರಬೇಕು ಎನ್ನುವಂತೆ ಪ್ರತಿನಿಧಿಸಿ ಸ್ವಾಮಿ ವಿವೇಕಾನಂದರು ಅಲ್ಲಿ ನಿಂತಿರ್ತಾರೆ. ಸರ್ವರ ಮಂಗಳದ ಪ್ರತಿನಿಧಿಯಾಗಿ ಸ್ವಾಮಿ ವಿವೇಕಾನಂದರು ವೇದಿಕೆ ಮೇಲೆ ನಿಂತಿದ್ದರು ಅಂತ. ಎಲ್ಲದರ ಪ್ರತಿನಿಧಿ ಆಗಬೇಕಾದ್ರೆ ಆ ವ್ಯಕ್ತಿಯಲ್ಲಿ ಅತ್ಯುನ್ನತವಾದಂಥ ಸತ್ಯವಾದಂಥ ಆಧ್ಯಾತ್ಮಿಕ ಅನುಭವ ಇಲ್ಲದೆ ಇದ್ದರೆ ಈ ರೀತಿಯಾಗಿ ಪ್ರತಿನಿಧಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅಮೇರಿಕದ ಸಹೋದರ ಸಹೋದರಿ ಅಂತ ಹೇಳಿದ ಮಾತ್ರಕ್ಕೆ ಅಷ್ಟೇ, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ 5 ಶಬ್ದ ಹೇಳುವಷ್ಟರಲ್ಲಿ ಆ ಇಡೀ ಸಭೆಯಲ್ಲೇ ಒಂದು ರೋಮಾಂಚನ ಉಂಟಾಗಿ ಎಲ್ಲರೂ ಚಪ್ಪಾಳೆ ತಟ್ಟಿ ಎದ್ದು ನಿಂತು ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದ್ರಲ್ಲ, ಅದರ ಹಿಂದಿನ ಕಾರಣ ಇದು. ಸಾಮಾನ್ಯ ವ್ಯಕ್ತಿಯಾಗಿ, ಸಾಮಾನ್ಯ ಧರ್ಮ ಪ್ರಚಾರಕರಾಗಿ ಸ್ವಾಮಿ ವಿವೇಕಾನಂದರು ಹೋಗಿದ್ದಲ್ಲ, ಇಡೀ ವಿಶ್ವದ ಎಲ್ಲರನ್ನ ಪ್ರತಿನಿಧಿಸಿ ಹೋದರು ಅಂತ. ಅದರಲ್ಲೂ ಸನಾತನ ಧರ್ಮದ ಎಲ್ಲ ಮೌಲ್ಯಗಳನ್ನು, ಅನುಭವಗಳನ್ನು ಹೊತ್ತು ಸ್ವಾಮಿ ವಿವೇಕಾನಂದರು ಹೋಗಿದ್ದರು. ಈ ಅತ್ಯುನ್ನತ ಅನುಭವವನ್ನು ತಮ್ಮದಾಗಿಸ್ಕೊಂಡಂಥ ಸ್ವಾಮಿ ವಿವೇಕಾನಂದರು ಜೊತೆಗೆ ಶ್ರೀರಾಮಕೃಷ್ಣರಲ್ಲಿ ನಿಜವಾದ ಮತ್ತು ನೈಜವಾದ ಉದಾರತೆಯನ್ನು ಕಂಡಿದ್ರು ಅವರು.
ದಿ ಗ್ರೇಟ್ ಕೆಥಾಲಿಸಿಟಿ ಆಫ್ ಶ್ರೀರಾಮಕೃಷ್ಣ. ಅದನ್ನು ಕಣ್ಣಾರೆ ಕಂಡಿದ್ರು ಅವರು, ಅನುಭವದಲ್ಲಿ ಕಂಡಿದ್ದಾರೆ, ಪುಸ್ತಕದಲ್ಲಿ ಓದಿ ಕಂಡಿದ್ದಲ್ಲ. ಶ್ರೀರಾಮಕೃಷ್ಣರದ ಅನುಭವ ಮಾಡ್ಕೊಂಡಿದ್ದಾರೆ. ಆ ಅನುಭವವನ್ನು ನೇರವಾಗಿ ಸ್ವಾಮಿ ವಿವೇಕಾನಂದರು ನೋಡಿದ್ದಾರೆ, ಆ ಅನುಭವವನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಮತ್ತು ಶ್ರೀರಾಮಕೃಷ್ಣರ ವಿಶೇಷವಾದಂಥ ಕೃಪಾಶೀರ್ವಾದಗಳನ್ನು ಹೊತ್ತು ಜಗತ್ ಕಲ್ಯಾಣಕ್ಕಾಗಿ ಹೊರಟಿದ್ದಂಥವರು, ಭಗವಂತನ ಆಜ್ಞೆಯನ್ನು ಹೊತ್ತು ಹೊರಟಿದ್ದಂಥವ್ರು. ಆದ್ದರಿಂದಲೇ ಅಷ್ಟು ಪ್ರಭಾವ ಬೀರಿತು. ಎಷ್ಟು ಪ್ರಭಾವ, ಏನು ಈ ಚಿಕಾಗೋ ಉಪನ್ಯಾಸದ ಅಥವಾ ಉಪನ್ಯಾಸಗಳ ಕೊಡುಗೆ ಅಂತ ಹೇಳಿದ್ರೆ, 11ನೇ ಸೆಪ್ಟೆಂಬರನ್ನು ಪ್ರತಿ ವರ್ಷ, ಅದಾಗಿ ಎಷ್ಟೋ ವರ್ಷದ ಮೇಲೆ, 1893 ಸೆಪ್ಟೆಂಬರ್ 11 ಆಗಿ ಎಷ್ಟೋ ವರ್ಷದ ಮೇಲೆ ಈಗ ನಾವು 11ನೇ ಸೆಪ್ಟೆಂಬರನ್ನು ವಿಶ್ವ ಭ್ರಾತೃತ್ವ ದಿನ, ಯೂನಿವರ್ಸಲ್ ಬ್ರದರ್ಹುಡ್ ಡೇ ಅಂತ ಆಚರಣೆ ಮಾಡ್ತೀವಿ. ನಾವು ಡಿಕ್ಲೇರ್ ಮಾಡಿದ್ದಲ್ಲ, ಅಮೆರಿಕದವರು ಹೇಳ್ತಾ ಇದ್ದಾರೆ ಇದು ವಿಶ್ವ ಭ್ರಾತೃತ್ವದ ದಿನ. ಯಾವ ಪಾಶ್ಚಿಮಾತ್ಯರು ನಮ್ಮನ್ನು ಆಳ್ತಾ ಇದ್ರೋ, ಸ್ವಾಮಿ ವಿವೇಕಾನಂದರ ವೇದಿಕೆ ಮೇಲೆ ನಿಂತಾಗ ಅಂಥವ್ರು ಹೇಳ್ತಾ ಇದ್ದಾರೆ ಇದು ವಿಶ್ವ ಭ್ರಾತೃತ್ವ ದಿನ. ಬೇರೆ ಬೇರೆ ದಿನ ಎಲ್ಲ ನಾವು ಕೇಳ್ತೀವಲ್ಲ, ಮದರ್ಸ್ ಡೇ, ಫಾದರ್ಸ್ ಡೇ ಅಂತ, ಆ ಥರ ಯೂನಿವರ್ಸಲ್ ಬ್ರದರ್ಹುಡ್ ಡೇ ಅಂತ ಸೆಪ್ಟೆಂಬರ್ 11 ಘೋಷಿಸಬೇಕಾದ್ರೆ ಮತ್ತು ಇಡೀ ವಿಶ್ವ ಅದನ್ನು ಗುರುತಿಸಬೇಕಾದ್ರೆ ಯಾವ ಪ್ರಭಾವ ಆಗಿರಬೇಕು, ಅದೇ ಸ್ವಾಮಿ ವಿವೇಕಾನಂದರ ಒಂದು ಕೊಡುಗೆ ಅಂತ ಅರ್ಥ ಮಾಡ್ಕೊಳ್ಬೇಕು ನಾವು. ಶ್ರೀರಾಮಕೃಷ್ಣರು ಹೇಗೆ ಆ ಅತ್ಯುನ್ನತ ಆಧ್ಯಾತ್ಮಿಕ ಅನುಭವವನ್ನು ತಮ್ಮದನ್ನಾಗಿಸ್ಕೊಂಡಿದ್ರು, ಬೆಳಗ್ಗೆ ಗೋಷ್ಠಿಯಲ್ಲಿ ಪೂಜ್ಯರೆಲ್ಲ ಮಾತಾಡಿದ್ದನ್ನು ನೀವು ಕೇಳಿದ್ದೀರ. ಬೇರೆ ಬೇರೆ ಧರ್ಮವನ್ನು ಸಾಧನೆಗೆ ತೆಗೆದುಕೊಂಡು ಅದರಲ್ಲಿ ಅದೇ ಅನುಭವವನ್ನು ಪಡೆದಂಥ ಶ್ರೀರಾಮಕೃಷ್ಣರು ಎಲ್ಲದನ್ನೂ ಕೂಡ, ಎಷ್ಟು ಪಥಗಳಿದೆಯೋ ಅದೆಲ್ಲದರಲ್ಲೂ ಕೂಡ ಸಾಗಿ ಅದೇ ಅನುಭವವನ್ನು ಪಡೆದುಕೊಂಡು ಒಂದು ರೀತಿಯಾಗಿ ಅವರ ಹೃದಯ ಸರಿಯಾದಂಥ ಪಾಕ ಮಾಡಿದಂಥ ಹೃದಯ. ಪಾಕ ಅಂದರೆ ಅಡುಗೆ. ಆ ಪಾಕವನ್ನು ಅನುಭವದ ಮೂಲಕ ತಮ್ಮದಾಗಿಸ್ಕೊಂಡಿದ್ದಂಥ ಶ್ರೀರಾಮಕೃಷ್ಣರು ಆ ಪಾಕವನ್ನು ನರೇಂದ್ರನಿಗೆ ಧಾರೆ ಎರೆದುಕೊಟ್ರು. ನರೇಂದ್ರ ಆ ಪಾಕವನ್ನು ಸ್ವೀಕರಿಸಿ ಸ್ವಾಮಿ ವಿವೇಕಾನಂದರ ಆದದ್ದು. ಮತ್ತು ಆ ಪಾಕವನ್ನು ಸ್ವೀಕರಿಸಿ ಅದನ್ನು ಅರಗಿಸ್ಕೊಳ್ಬೇಕಾದ್ರೆ ಅರ್ಹತೆ ಬೇಕು, ಸುಮ್ಮನೆ ಎಲ್ಲರ ಕೈಲೂ ಆಗಲ್ಲ. ಆ ಶ್ರೀರಾಮಕೃಷ್ಣರ ಅನುಭವ ಅಂತ ಹೇಳುವಂಥದ್ದು ಅಷ್ಟು ದೊಡ್ಡದು. ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಂಥ ಕೆಲವರಲ್ಲಿ ಸ್ವಾಮಿ ವಿವೇಕಾನಂದರು ಮೊದಲಿಗರು. ಅದನ್ನು ಅನುಭವಿಸ್ಕೊಂಡು ತಮ್ಮಲ್ಲಿ ಮೈಗೂಡಿಸ್ಕೊಂಡು ಸ್ವಾಮಿ ವಿವೇಕಾನಂದರಲ್ಲಿ ಹೋಗಿರ್ತಾರೆ. ಈ ಮಹಾತ್ಮರಲ್ಲಿ ಒಂದು ನಾವು ಗುಣ ನೋಡೋದೇನು ಅಂದರೆ, ಅದ್ಭುತವಾದದ್ದು ಏನೇ ಅವ್ರಿಗೆ ಸಿಕ್ಕಿದ್ರು ಕೂಡ, ಒಳ್ಳೆಯದೇನೇ ಅವ್ರಿಗೆ ಸಿಕ್ಕಿದ್ರು ಕೂಡ ಅವರ ಗುಣ ಏನು ಅಂತ ಹೇಳೋದನ್ನು ಇತರರಿಗೂ ಕೂಡ ಕೊಡಬೇಕು ಅಂತ. ನನಗೆ ಮಾತ್ರ ಬೇಡ, ಇತರರಿಗೂ ಕೊಡಬೇಕು ಅಂತ ಆ ಕೊಡುವಂಥ ಜವಾಬ್ದಾರಿಯನ್ನು ಹೊತ್ತು ಸ್ವಾಮಿ ವಿವೇಕಾನಂದರು ವಿಶ್ವವೇದಿಕೆ ಮೇಲೆ ನಿಂತಿದ್ದಾರೆ. ಗುರುಗಳ ಆಜ್ಞೆಯನ್ನು ಪರಿಪಾಲನೆ ಮಾಡೋದಕ್ಕೆ ವಿಶ್ವವೇದಿಕೆ ಮೇಲೆ ನಿಂತಿದ್ದಾರೆ. ಮಾನವ ಪ್ರೇಮದಿಂದಾಗಿ ಇದನ್ನು ಎಲ್ರಿಗೂ ಹೇಳಬೇಕು ಎನ್ನುವಂಥ ಕಾತರತೆಯಿಂದ ವಿಶ್ವವೇದಿಕೆ ಮೇಲೆ ನಿಂತಿದ್ದಾರೆ ಸ್ವಾಮಿ ವಿವೇಕಾನಂದರು. ಈ ಭ್ರಾತೃತ್ವ, ಮಾನವ ಭ್ರಾತೃತ್ವ ಅಂತ ಹೇಳಿದಾಗ ಈ ಭ್ರಾತೃತ್ವಕ್ಕೆ ಅಡ್ಡಿ ಯಾವುದು, ಅಡ್ಡಿ ಆತಂಕಗಳು ಯಾವುದು ಅಂತ ಸ್ವಲ್ಪ ಆಲೋಚನೆ ಮಾಡಿದಾಗ ಮಾತ್ರ ಸ್ವಾಮಿ ವಿವೇಕಾನಂದರ ಈ ಮಾತಿನಿಂದ ಹೇಗೆ ಪ್ರಭಾವಿತರಾದರು ಜನ, ಅದನ್ನು ಯಾವ ರೀತಿ ಸ್ವೀಕರಿಸಿದ್ರು, ಅದರ ಮಹಾತ್ಮೆ ಏನು ಅಂತ ಗೊತ್ತಾಗ್ತದೆ. ಕೆಲವೊಂದು ವಿಚಾರ ಇನ್ನೂ ಎಷ್ಟೊಂದು ಇದಕ್ಕೆ ಸೇರಿಸ್ಕೊಳ್ಬೋದು. ನನ್ನ ಆಲೋಚನೆಗೆ ಬಂದಿದ್ದನ್ನು, ಯಾವುದು ನಮ್ಮ ಭ್ರಾತೃತ್ವಕ್ಕೆ ಅಡ್ಡಿ, ಮನುಷ್ಯರ ಮಧ್ಯದ ವಿಶ್ವಾಸಯುತ ಸಂಬಂಧಕ್ಕೆ ಅಡ್ಡಿ ಆಗುವಂಥದ್ದು ಯಾವುದು. ನಾವು ನಮ್ಮಲ್ಲಿ ಮಾತ್ರ ನೋಡೋದಲ್ಲ, ನಾವು ನೀವು ಚೆನ್ನಾಗಿದ್ದೀವಿ ಭಕ್ತರು, ನಾವು ಎಲ್ಲರನ್ನು ಕೂಡಿಸ್ಕೊಂಡು ನೋಡಬೇಕು. ವಿಶ್ವದ ಎಲ್ಲ ಜನರನ್ನು, ದೇಶದ ಜನರನ್ನು, ಜನಾಂಗ ಜನರನ್ನು, ಬೇರೆ ಬೇರೆ ಧರ್ಮದ ಜನರನ್ನು ಎಲ್ಲರನ್ನು ಕೂಡಿಸ್ಕೊಂಡು ನೋಡಿದ್ರೆ ಭ್ರಾತೃತ್ವಕ್ಕೆ ಅಡ್ಡಿ ಆತಂಕಗಳು ಯಾವುದು ಅಂದರೆ ಇವು: ಧರ್ಮದ ತಪ್ಪು ಪರಿಕಲ್ಪನೆ. ನಿಮ್ಮ ಧರ್ಮದ ಕುರಿತಾಗಿ ನನ್ನ ತಪ್ಪು ಪರಿಕಲ್ಪನೆ, ನನ್ನ ಧರ್ಮದ ಕುರಿತಾಗಿ ನಿಮ್ಮ ತಪ್ಪು ಪರಿಕಲ್ಪನೆ, ಆದ್ದರಿಂದ ಭ್ರಾತೃತ್ವ ಬರೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಇನ್ನೂ ಮುಂದೆ ಹೋಗಿ ಹೇಳಬೇಕು ಅಂದರೆ, ಧರ್ಮದ ತಪ್ಪು ಪರಿಕಲ್ಪನೆ ಅಲ್ಲ, ಪರಿಕಲ್ಪನೆಯೇ ಇಲ್ಲ. ಏನು ಧರ್ಮದ ಸರಿಯಾದ ಪರಿಕಲ್ಪನೆ ಅಂದರೆ ಅದನ್ನು ಶ್ರೀರಾಮಕೃಷ್ಣರು ಸ್ವಾಮೀಜಿಯವರು ಹೇಳಿದ್ದಾರೆ, ಆಧ್ಯಾತ್ಮವೇ ಧರ್ಮದ ತಿರುಳು. ಅದನ್ನು ಅರ್ಥ ಮಾಡ್ಕೊಳ್ಳದೆ ಇದ್ದರೆ ಧರ್ಮದ ಪರಿಕಲ್ಪನೆ ಮೂಡಲೇ ಇಲ್ಲ ನಮಗೆ. ಆಧ್ಯಾತ್ಮವೇ ಅದರ ತಿರುಳು ಅಂತ ಹೇಳಿದಾಗ, ಆ ತಿರುಳನ್ನು ನಾವು ಪಡ್ಕೊಳ್ಳೋಕೆ ಹೋದಾಗ ನಮ್ಮಲ್ಲಿ ಸಂಕುಚಿತತೆ ಇರೋದಕ್ಕೆ ಸಾಧ್ಯನೇ ಇಲ್ಲ, ಹೊರಟೋಗಬೇಕು.
ದಿನ 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 ಆ ಸಂಕುಚಿತ ಹೊರಟೋಗ್ಬೇಕು. ಆದ್ದರಿಂದ ಇದೊಂದು ಅಡ್ಡಿ. ಜಾತಿಯ ಕುರಿತಾದ ತಪ್ಪು ಪರಿಕಲ್ಪನೆ ನಮ್ಮಲ್ಲಿ ಮಾತ್ರ ಅದಿರೋದು ಅಂತ ತಿಳ್ಕೊಳ್ಬೇಡಿ, ಎಲ್ಲ ಕಡೆ ಇರುವಂಥದ್ದು. ಜಾತಿಯ ತಪ್ಪು ಪರಿಕಲ್ಪನೆ ಅದರಿಂದ ಭ್ರಾತೃತ್ವಕ್ಕೆ ಅಡ್ಡಿ ಆಗ್ತದೆ. ಬೇರೆ ಬೇರೆ ದೇಶದ ಬೇರೆ ಬೇರೆ ಜನಾಂಗದ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಇಲ್ಲದೆ ಇರುವಂಥದ್ದು. ಇಲ್ಲಿ ಆ ಪಾಶ್ಚಿಮಾತ್ಯ ಜನರು ನಮ್ಮನ್ನು, ಈಗ ಚಿತ್ರ ಬೇರೆ ಇದೆ. ಸ್ವಾಮಿ ವಿವೇಕಾನಂದರು ಹೋದಂಥ ಸಮಯದಲ್ಲಿ ಅವರೆಲ್ಲ ನಮ್ಮನ್ನು ಅನಾಗರಿಕರು ಅಂತ ಕರೀತಾ ಇದ್ರು. ನಿಮಗೆಲ್ಲ ಗೊತ್ತಿದೆ ಅದನ್ನು ಎಷ್ಟು ಎದುರಿಸ್ಬೇಕಾಯ್ತು. ಸ್ವಾಮಿ ವಿವೇಕಾನಂದ ಸ್ವಯಂ ಅವರೇ ಎದುರಿಸ್ಬೇಕಾಯ್ತು ಅದನ್ನ. ಮತ್ತು ನಾವು ಕೂಡ ಅವ್ರನ್ನೇನು ಸುಮ್ಮನೆ ಬಿಟ್ಟಿರಲಿಲ್ವಲ್ಲ, ಮ್ಲೇಚ್ಛರು ಅಂತ ಕರೆದ್ವಿ ನಾವು ಅವರು. ಇದು ಭ್ರಾತೃತ್ವಕ್ಕೆ ಅಡ್ಡಿ ಆಗಿರುವಂಥದ್ದು. ಆದರೆ ಒಂದು ಸುಧಾರಣೆ, ಸ್ವಲ್ಪ ಸಮಾಧಾನ ಅಂದರೆ, ನಾವು ಮ್ಲೇಚ್ಛರು ಅಂತ ಅವ್ರನ್ನ ಕರಿಬೇಕಾದ್ರೆ ತುಂಬ ತೊಂದರೆ ಆಗಿತ್ತು ನಮ್ಗೆ ಅವರಿಂದ. ಆದರೆ ಅವ್ರು ನಮ್ಮನ್ನು ಅನಾಗರಿಕರು ಅಂತ ಕರಿಬೇಕಾದ್ರೆ ನಾವೇನು ತೊಂದರೆ ಕೊಟ್ಟಿಲ್ಲ ನಿಜವಾಗ್ಲೂ ಅವ್ರಿಗೆ. ನಾವು ಇರೋದು ಈ ಥರ ಆದರೆ ಸ್ವೀಕರಿಸೋಕ್ಕೆ ಅವ್ರಿಗೆ ಆಗಲಿಲ್ಲ. ಅವರು ಸೂಟು ಬೂಟು ಹಾಕ್ಕೊಂಡಿದ್ರೆ ಮಾತ್ರ ನಾಗರಿಕರು ಅಂತ ಅವರು, ಹೊರಗಿಂದ ನೋಡೋರು ಅವರು. ಆದ್ದರಿಂದ ಆ ಜನಾಂಗದ ಬಗ್ಗೆ ತಪ್ಪು ಪರಿಕಲ್ಪನೆ ಇದ್ದಾಗ ಭ್ರಾತೃತ್ವಕ್ಕೆ ಅಡ್ಡಿ ಆಗ್ತದೆ. ಮತ್ತು ಇನ್ನೊಂದು, ಅದು ಹೆಚ್ಚಾಗಿ ಪಾಶ್ಚಿಮಾತ್ಯರಿಗೆ ಅನ್ವಯ ಆಗುವಂಥದ್ದು, ಎಲ್ಲರನ್ನೂ ಕೂಡ ನಾವು ಆಳಬೇಕು ಎನ್ನುವಂಥ ಅಪಾಯಕಾರಿಯಾದಂಥ ದುರಾಸೆ. ಎಲ್ಲರನ್ನೂ ನಾವು ಆಳಬೇಕು, ಅಪಾಯಕಾರಿಯಾದಂಥ ದುರಾಸೆ, ಇದು ಕೂಡ ಭ್ರಾತೃತ್ವಕ್ಕೆ. ಅದನ್ನು ಇಂಗ್ಲೀಷ್ನಲ್ಲಿ ಬಹುಶಃ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಕರೀಬೋದು. ನಾವು ಎಲ್ಲರಿಗಿಂತ ದೊಡ್ಡವರು ಅನ್ನುವಂಥ ಅಪಾಯಕಾರಿಯಾದಂಥ ಅಹಂಕಾರ ಅದು. ಮತ್ತು ಮುಖ್ಯವಾಗಿ ಇಲ್ಲಿ ಬರೋದು, ನಾವು ಮಾನವನ ನಿಜ ಸ್ವರೂಪ ಏನು ಎನ್ನುವುದನ್ನು ಕಾಣುವ ಕಣ್ಣಿಲ್ಲ ನಮಗೆ, ಭಾವಿಸುವ ಹೃದಯವಿಲ್ಲ, ಆಲೋಚನೆ ಮಾಡುವಂಥ ಬುದ್ಧಿ ಇಲ್ಲ. ಇದು ಭ್ರಾತೃತ್ವಕ್ಕೆ ಅತಿ ದೊಡ್ಡ ತೊಂದರೆ, ಅಡ್ಡಿ. ನಿಜವಾಗ್ಲೂ ನೀವು ಯಾರು ಎನ್ನುವಂಥದ್ದನ್ನ ಕಾಣುವ ಕಣ್ಣಿಲ್ಲ ನಮಗೆ, ಭಾವಿಸುವ ಹೃದಯವಿಲ್ಲ, ಆಲೋಚನೆ ಮಾಡುವಂಥ ಬುದ್ಧಿ ಇಲ್ಲ ಅಂತ. ಅದನ್ನು ಸ್ವಾಮಿ ವಿವೇಕಾನಂದರು ಚಿಕಾಗೋ ಉಪನ್ಯಾಸದಲ್ಲಿ, ಬೇರೊಂದು ಮೊದಲನೇ ಉಪನ್ಯಾಸ ಅಲ್ಲ, ಆಮೇಲೆ ಮಾತಾಡ್ತಾ ಎರಡನೇ ಉಪನ್ಯಾಸದಲ್ಲಿ ಹೇಳ್ತಾರೆ. ನಿಮಗದೆಲ್ಲ ಗೊತ್ತಿದೆ, ನಾನು ಹೆಚ್ಚು ಹೇಳೋಕ್ಕೋಗಲ್ಲ. ಬಾವಿ ಕಪ್ಪೆ ಸಮುದ್ರ ಕಪ್ಪೆ ಕಥೆಯನ್ನು ಹೇಳ್ತಾರೆ. ಇದೆಲ್ಲ ಅಡ್ಡಿ ಆತಂಕಗಳು ಯಾವಾಗ ಬರುತ್ತೆ ಅಂದರೆ, ನಾವು ಬಾವಿ ಕಪ್ಪೆಗಳಾಗ್ಬಿಟ್ಟಾಗ, ನೋಡುವ ಕಣ್ಣಿಲ್ಲ, ಭಾವಿಸುವ ಹೃದಯವಿಲ್ಲ, ಆಲೋಚನೆ ಮಾಡುವಂಥ ಬುದ್ಧಿ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಬಾವಿ ಕಪ್ಪೆಗಳು. ಸ್ವಾಮಿ ವಿವೇಕಾನಂದರ ಆ ಕಥೆಯಲ್ಲಿ ಆ ಬಾವಿ ಕಪ್ಪೆ ತನ್ನ ಸಣ್ಣ ಬುದ್ಧಿಯನ್ನು ಹೇಗೆ ತೋರಿಸ್ತು ಅನ್ನೋದನ್ನು ನಾವು ಸ್ವಲ್ಪ ಭಾವಿಸ್ಬೇಕು. ಭಾವಿಸ್ತಾ ನಾವು ಕೂಡ ಇನ್ನೊಂದು ರೀತಿಯಾಗಿ ಭಾವಿಸ್ಬೇಕು. ನಮ್ಮಲ್ಲಿ ಈ ಥರ ಸಣ್ಣತನ ಬರೋದಕ್ಕೆ ಬಿಡಬಾರ್ದು ನಾವು. ಆ ಬಾವಿ ಕಪ್ಪೆ ಸಮುದ್ರ ಕಪ್ಪೆಯನ್ನು ಅದು ಎಷ್ಟೇ ಹೇಳಿದ್ರು ಕೂಡ ಸ್ವೀಕರಿಸೋದಕ್ಕೆ ತಯಾರಿಲ್ಲ. ಹೊರಟೋಗಿ ಇಲ್ಲಿಂದ ನೀನು ಹೇಳೋದಲ್ಲ ಸುಳ್ಳು ಅಂತ ಹೇಳ್ತದಲ್ಲ. ಎಷ್ಟರ ಮಟ್ಟಿನ ಸಂಕುಚಿತತೆ ಬಂದ್ಬಿಟ್ಟಿತ್ತು ಈಗಾಗಲೇ ಜಗತ್ತಿನಲ್ಲಿ ಅವಾಗ ಸ್ವಾಮಿ ವಿವೇಕಾನಂದರಲ್ಲಿ ಹೋದಾಗ ಎನ್ನುವಂಥ ಒಂದು ಪರಿಕಲ್ಪನೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆ ಸಂಕುಚಿತತೆ ಬಂದಿದ್ದರೂ ಕೂಡ ಆ ಸಂಕುಚಿತತೆ ಹೋಗುವಂಥ ಸಮಯ ಕೂಡ ಬಂದಿತ್ತು. ಆ ಸಮಯಕ್ಕೆ ಸರಿಯಾಗಿ ಸ್ವಾಮಿ ವಿವೇಕಾನಂದರಲ್ಲಿ ಹೋಗಿದ್ದಾರೆ. ಶ್ರೀರಾಮಕೃಷ್ಣರ ಆಜ್ಞೆಯನ್ನು ಹೊತ್ತು ಹೋಗಿದ್ದಾರೆ, ಅವರ ಆಶೀರ್ವಾದವನ್ನು ಹೊತ್ತು ಹೋಗಿದ್ದಾರೆ. ಎಷ್ಟು ಮಟ್ಟಿಗೆ ಸಮಯ ಸರಿಯಾಗಿತ್ತು ಅಂದರೆ, ಸ್ವಾಮಿ ವಿವೇಕಾನಂದರು ಚಿಕಾಗೋ ಈ ಉಪನ್ಯಾಸ ಎಲ್ಲ ಆದಮೇಲೆ ಇನ್ನೊಬ್ಬ ಪ್ರಭಾವಿ ವಾಗ್ಮಿ, ನಾಸ್ತಿಕವಾದಿ ಆದರೆ ಪ್ರಭಾವಿ ವಾಗ್ಮಿ, ರಾಬರ್ಟ್ ಇಂಗರ್ಸಾಲ್ ಅಂತ ಅವನ ಹೆಸರು. ಅವನು ಅಮೇರಿಕದಲ್ಲೆಲ್ಲ ಬಹಳ ಪ್ರಸಿದ್ಧನಾದಂಥವನು. ಅವರಿಬ್ಬರ ಮುಖಾಮುಖಿ ಆಗ್ತದೆ. ಅವನಿಗೂ ಕೂಡ ಸ್ವಾಮಿ ವಿವೇಕಾನಂದರ ಬಗ್ಗೆ ಅವರು ಕೂಡ ಕೇಳಿದ್ದಾರೆ. ಬಿಚ್ಚು ಮಾತಿನ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಭಾರತದಿಂದ ಅಂತ ಅವನಿಗೂ ಕುತೂಹಲ. ಅಮೇರಿಕದಲ್ಲೆಲ್ಲ ಈ ರೀತಿಯಾಗಿ ಪ್ರಭಾವಶಾಲಿ ವಾಗ್ಮಿ ಅಂತ ಸ್ವಾಮಿ ವಿವೇಕಾನಂದರು ಕೂಡ ಅವರನ್ನು ಮಾತಾಡಿಸುವಂಥ, ಭೇಟಿಯಾಗುವಂಥ ಒಂದು ಅವಕಾಶ ಸಿಗ್ತದೆ. ಆಗ ಅವನು ಹೇಳ್ತಾನೆ, ರಾಬರ್ಟ್ ಇಂಗರ್ಸಾಲ್ ಹೇಳ್ತಾನೆ, ಸ್ವಾಮಿ ವಿವೇಕಾನಂದರು ಬಹಳ ಬಿಚ್ಚು ಮಾತನ್ನು ಹೇಳ್ತಿರ್ತಾರೆ ಎಲ್ರಿಗೂ. ನಿಮ್ಮದು ಈ ಥರ ತಪ್ಪಾಗಿದೆ, ಹೀಗೆ ತಪ್ಪಾಗಿದೆ, ಭಾರತ ಇಂಥದ್ದು ಈ ಥರ ಆಗಿದೆ ಅಂತ ತುಂಬ ಬಿಚ್ಚು ಮಾತು ಹೇಳ್ತಿರ್ತಾರೆ. ಅವ್ರು ಹೇಳ್ತಾರೆ, ರಾಬರ್ಟ್ ಇಂಗರ್ಸಾಲ್, ಸ್ವಾಮೀಜಿ ನೀವು ತುಂಬ ಬಿಚ್ಚು ಮಾತಾಡ್ತಾ ಇದ್ದೀರಾ, ಒಳ್ಳೆಯದಲ್ಲ ಇದು. 50 ವರ್ಷದ ಹಿಂದೆ ನೀವೇನಾದರೂ ಬಂದಿದ್ದರೆ ನಿಮ್ಮನ್ನು ಸಾಯಿಸ್ಬಿಡೋರಿಗೆ. ಈ ಥರ ಎಲ್ಲ ಬಿಚ್ಚು ಮಾತಾಡಿದರೆ 50 ವರ್ಷದ ಹಿಂದೆ ಬಂದಿದ್ದರೆ ಸಾಯಿಸ್ಬಿಡೋರು. 50 ವರ್ಷ ಯಾಕೆ, ಕೆಲವು ವರ್ಷಗಳ ಹಿಂದೆ ಬಂದಿದ್ದರೆ ಕಲ್ಲು ಹೊಡೆದು ನಿಮ್ಮನ್ನು ಓಡಿಸ್ಬಿಡೋರು. ಸ್ವಾಮಿ ವಿವೇಕಾನಂದರಿಗೆ ಹೆಚ್ಚು ಅವನ ಮಾತಿನಲ್ಲಿ ವಿಶ್ವಾಸ ಆಗಲಿಲ್ಲ. ಯಾಕೆ, ಅಮೇರಿಕದಲ್ಲಿ ಈ ಥರನ ಯಾವುದನ್ನು ಸ್ವತಂತ್ರದ ತವರೂರು ಅಂತ ಹೇಳ್ತಿರೋ, ಲ್ಯಾಂಡ್ ಆಫ್ ಲಿಬರ್ಟಿ, ಅದರಲ್ಲಿ ಈ ಥರದ್ದ ಅಂತ ಸ್ವಾಮಿ ವಿವೇಕಾನಂದ ಅವನ ಮಾತನ್ನು ಸುಮ್ಮನೆ ಹಾಗೆ ಸ್ವೀಕರಿಸ್ತಾರೆ. ತಮಾಷೆಗೆ ನಾವು ಭಾವಿಸ್ಬೇಕಾದ್ರೆ, ಸ್ವಾಮೀಜಿ 50 ವರ್ಷದ ಹಿಂದೆ ಬಂದರೆ ನಿಮ್ಮನ್ನು ಸಾಯಿಸ್ಬಿಡೋರು, ಕೆಲವು ವರ್ಷದ ಹಿಂದೆ ಬಂದರೆ ನಿಮ್ಮನ್ನು ಕಲ್ಲು ಹೊಡೆದು ಓಡಿಸ್ಬಿಡೋರು ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು ಬಹುಶಃ ಭಾವಿಸಿರ್ಬೋದು ಅದಕ್ಕೆ ಈಗ ಬಂದಿದ್ದು ಅಂತ.
ಆಗ ಬರಲಿಲ್ಲ, ಸಮಯ ಇರಲಿಲ್ಲ. ಅದು ಅಂದರೆ ಇವರು ಸ್ವೀಕರಿಸುವಂತಹ ಸಮಯ ಆಗಿರಲಿಲ್ಲ. ಅದರಿಂದ ಸ್ವಾಮಿ ವಿವೇಕಾನಂದರು ಈಗ ಬಂದಾಗ ಈ ಉನ್ನತ ಭಾವನೆಗಳನ್ನು, ವಿಶಾಲ ಭಾವನೆಗಳನ್ನು ಸ್ವೀಕರಿಸುವಂಥ ಸಮಯ ಬಂದಿದೆ ಅಂತ. ಬಿಚ್ಚು ಮಾತನ್ನು ಹೇಳ್ತಾ ಇದ್ರು, ಬಿರುಸಾದ ಮಾತನ್ನು ಹೇಳ್ತಾ ಇದ್ರು ಸ್ವಾಮಿ ವಿವೇಕಾನಂದರು ಅಂದಾಗ ಪಾಪ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಐ ಹ್ಯಾವ್ ಎ ಮೆಸೇಜ್ ಟು ದ ವೆಸ್ಟ್ ಆ್ಯಸ್ ಬುದ್ಧ ಹ್ಯಾಡ್ ಎ ಮೆಸೇಜ್ ಟು ದ ಈಸ್ಟ್. ಮತ್ತು ಇನ್ನೊಂದು ಕಡೆ ಹೇಳ್ತಾರೆ, ಐ ಹ್ಯಾವ್ ನೋ ಟೈಮ್ ಟು ಬಿ ಸ್ವೀಟ್. ಮೆತ್ತಗೆ ಹೇಳೋದಕ್ಕೆ ಸಮಯ ಇಲ್ಲ ನನ್ನ ಹತ್ರ. ನಾನು ಏನೋ ಒಂದನ್ನು ಹೇಳಬೇಕಾಗಿದೆ ಪಾಶ್ಚಿಮಾತ್ಯ ದೇಶದವ್ರಿಗೆ, ಅದನ್ನು ನನ್ನ ರೀತಿಯಲ್ಲಿ ಹೇಳ್ಬಿಡ್ತೀನಿ ನಾನು ಅಂತ. ಅದನ್ನು ಸ್ವೀಕರಿಸೋದು ಸ್ವಲ್ಪ ಕೆಲವು ಜನಕ್ಕೆ ಕಷ್ಟ ಆಯಿತು, ಆದರೆ ಹೆಚ್ಚಿನ ಜನ ಎಲ್ಲ ಬಹಳ ಚೆನ್ನಾಗಿ ಅದನ್ನು ಸ್ವೀಕರಿಸ್ತಾರೆ. ಏನಾಗಿರುತ್ತೆ ಅಂತ ಹೇಳಿದ್ರೆ, ಈ ಇತರರ ಆದರ್ಶಗಳನ್ನು, ಇತರ ದೇಶದ ಜನರ ವಿಚಾರಗಳನ್ನು, ಅದನ್ನು ನಾವು ಪರಸ್ಪರ ಒಂದು ವಿನಿಮಯ ಮಾಡ್ಕೊಳ್ಳದೇ ಇದ್ದರೆ, ನಮ್ಮದನ್ನು ಅವರು ಅವ್ರದ್ದನ್ನು ನಾವು ಮಾಡ್ಕೊಳ್ಳದೇ ಇದ್ದರೆ ತುಂಬ ಸಂಕುಚಿತತೆ ಬಂದುಬಿಡ್ತದೆ. ಅದನ್ನು ಇಂಗ್ಲೀಷ್ನಲ್ಲಿ ಫೆನಾಟಿಸಿಸಮ್ ಅಂತ ಹೇಳಿಬಿಡ್ತಾರೆ. ಎಷ್ಟು ಮಟ್ಟಿಗೆ ಅಂದರೆ, ನಮ್ಮಲ್ಲಿ ಬಿಟ್ಟರೆ, ನಮ್ಮ ದೇಶದಲ್ಲಿ ಬಿಟ್ಟರೆ ಒಳ್ಳೆಯದು ಜಗತ್ತಿನಲ್ಲಿ ನೇಯ ಎಲ್ಲೂ ಇಲ್ಲ. ಎಂಥ ಅಪಾಯಕಾರಿಯಾದಂಥ ಮನೋಭಾವನೆ ಇದು. ಒಳ್ಳೆಯದು ನಮ್ಮಲ್ಲಿ ಬಿಟ್ಟರೆ, ಶ್ರೇಷ್ಠತೆ ಅನ್ನೋದು ನಮ್ಮಲ್ಲಿ ಬಿಟ್ಟರೆ ಇನ್ಯಾರಲ್ಲೂ ಇಲ್ಲ. ನಾವೊಬ್ಬರೇ ಈ ಜಗತ್ತಲ್ಲಿ ಇರಬೇಕಾದಂಥ ಜನ, ಉಳಿದವ್ರು ಯಾರು ಮನುಷ್ಯರೇ ಅಲ್ಲ ಎನ್ನುವಂಥ ವಿಚಾರಕ್ಕೆ ಬಂದು ನಿಂತಿತ್ತು. ಆಗ ಈ ಮಾನವ ಭ್ರಾತೃತ್ವದ ಬಗ್ಗೆ, ಸರ್ವಧರ್ಮ ಸಮನ್ವಯದ ಬಗ್ಗೆ ಸ್ವಾಮಿ ವಿವೇಕಾನಂದರು ಮಾತಾಡ್ತಾರೆ. ಬ್ರದರ್ಹುಡ್ ಅಂತ ಏನು ಹೇಳ್ತೀವೋ, ಭ್ರಾತೃತ್ವ ಅದು. ಈ ಬ್ರದರ್ಹುಡ್ ಅನ್ನುವಂಥದ್ದು ಒಂದು ಸೂಕ್ಷ್ಮ ವಿಚಾರ ನಿಮಗೆ. ಈ ಬ್ರದರ್ಹುಡ್ ಅಥವಾ ಭ್ರಾತೃತ್ವ ಅನ್ನೋದು ಉಳಿಬೇಕಾದ್ರೆ, ಶಾಶ್ವತವಾಗಿ ಉಳಿಬೇಕಾದ್ರೆ, ಅದು ಯಾವುದೋ ಒಂದು ಉನ್ನತವಾದ ವಿಷಯವನ್ನು ಆಧರಿಸಿ ಇರಬೇಕು. ನೀವು ಸುಮ್ಮನೆ ಇರ್ಕೊಂಡು ನೋಡಪ್ಪ ನಾವೆಲ್ಲ ಸಹೋದರರ ಥರ ಇರಬೇಕು, ಸಹೋದರಿಯರ ಥರ ಇರಬೇಕು ಅಂದರೆ ಹೆಚ್ಚು ದಿನ ಉಳಿಯಲ್ಲ. ಅದು ಯಾವುದೋ ಒಂದು ಉನ್ನತ ವಿಚಾರವನ್ನು ಆಧಾರವಾಗಿ ಇಟ್ಕೊಂಡಿರಬೇಕು. ಯಾವುದದು ಉನ್ನತ ವಿಚಾರ ಅಂದರೆ, ನಿಮ್ಮ ನಿಜ ಸ್ವರೂಪದ ಆಧಾರದ ಮೇಲೆ ಮಾತ್ರ ಭ್ರಾತೃತ್ವ ಸಾಧ್ಯ ಅಂತ ಶ್ರೇಷ್ಠ ವ್ಯಕ್ತಿಗಳೆಲ್ಲ ಹೇಳಿರುವಂಥದ್ದು. ಅಂದರೆ ಇನ್ನೊಂದು ಸ್ವಲ್ಪ ಕೆಳಗೆ ಬಂದು ಹೇಳಬೇಕಂದ್ರೆ, ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಬ್ರದರ್ಹುಡ್ ಈಸ್ ಪಾಸಿಬಲ್ ಓನ್ಲಿ ವೆನ್ ವಿ ಅಕ್ಸೆಪ್ಟ್ ದಿ ಮದರ್ಹುಡ್ ಆಫ್ ಗಾಡ್ ಅಂತ. ಭಗವಂತನ ಮಾತೃತ್ವ, ಪರಮಾತ್ಮನ ಮಾತೃತ್ವ ಅಥವಾ ಜಗನ್ಮಾತೃತ್ವದ ಆಧಾರದ ಮೇಲೆ ಮಾತ್ರ ಭ್ರಾತೃತ್ವ ಸಾಧ್ಯ ಆಗಿರೋದು. ಇನ್ನು ಹೇಗಿದ್ರೂ ಕೂಡ ಸಾಧ್ಯ ಆಗೋದು ಕಷ್ಟ. ಇರ್ಬೋದು ಎಲ್ಲೆಲ್ಲೋ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ಬೋದು, ಅಡ್ಜಸ್ಟ್ ಮಾಡ್ಕೊಂಡಿರ್ಬೋದು. ಆದರೆ ಚೆನ್ನಾಗಿ ನಿಜವಾದ ಪ್ರೀತಿ ವಿಶ್ವಾಸದಿಂದ ಇರಬೇಕಾದ್ರೆ ಈ ರೀತಿಯಾಗಿ ಭಗವಂತನ ಮಾತೃತ್ವ ಅಥವಾ ಫಾದರ್ಹುಡ್ ಆರ್ ಮದರ್ಹುಡ್ ಆಫ್ ಗಾಡ್ ಅದಿಲ್ಲದೆ ಇದ್ದರೆ ಭ್ರಾತೃತ್ವ ಉಳಿಯಲ್ಲ ಅಂತ. ಅದನ್ನೇ ನಾವು ನಿಮ್ಮ ನಿಜ ಸ್ವರೂಪದ ಆಧಾರದ ಮೇಲೆ ಮಾತ್ರ ಭ್ರಾತೃತ್ವ ಅನ್ನೋದು ಉಳಿಯೋದು ಅಂತ. ಈ ಫೆನಾಟಿಸಿಸಮ್ ಅಥವಾ ಮತಾಂಧತೆ, ಸಣ್ಣ ಬುದ್ಧಿ ಎಷ್ಟರ ಮಟ್ಟಿಗೆ ಹೊರಟೋಗಿತ್ತು ಅಂತ ಹೇಳಿದ್ರೆ, ಎಲ್ಲೆಲ್ಲೂ ಕೂಡ ಸಹಿಷ್ಣುತೆಯ ಕೂಗು ಕೇಳಿಸ್ತಾ ಇತ್ತು. ಸಹಿಷ್ಣುತೆ, ಟಾಲರೆನ್ಸ್ ಅಂತ ಹೇಳ್ತಾರೆ. ಟಾಲರೆನ್ಸ್, ಸಹಿಷ್ಣುತೆ. ಅಸಹಿಷ್ಣುತೆ ತುಂಬ ಆಗಿಬಿಟ್ಟಿದೆ. ಕಚ್ಚಾಡ್ತಾ ಇದ್ದಾರೆ, ಯುದ್ಧ ಮಾಡ್ತಾ ಇದ್ದಾರೆ, ಕೊಂದು ಹಾಕ್ತಾ ಇದ್ದಾರೆ ಒಬ್ಬರನ್ನೊಬ್ಬರು. ಈ ಸಹಿಷ್ಣುತೆಯ ಭಾವವನ್ನು ನಾವೆಲ್ಲರೂ ತಗೊಬೇಕು ನಮ್ಮ ಒಳಗಡೆ ಎನ್ನುವಂಥ ಕೂಗು ಎಲ್ಲ ಕಡೆ ಕೇಳಿಸ್ತಾ ಇತ್ತು. ಆದರೆ ಸ್ವಾಮಿ ವಿವೇಕಾನಂದರು ತಮ್ಮ ಉಪನ್ಯಾಸದಲ್ಲಿ ಹೇಳ್ತಾರೆ, ಸಹಿಷ್ಣುತೆ ಅಷ್ಟೇ ಸಾಲದು, ಹೆಚ್ಚಿನ ದಿನ ಉಳಿಯಲ್ಲ. ಅದು ಸಹಿಷ್ಣುತೆಗಿಂತ ಇನ್ನೂ ಉನ್ನತವಾದಂಥ ವಿಚಾರ ಅಂತ ಹೇಳಿದ್ರೆ ಸರ್ವರನ್ನು ಸ್ವೀಕರಿಸುವಂಥದ್ದು, ಅಕ್ಸೆಪ್ಟೆನ್ಸ್ ಅಂತ. ನಾಟ್ ಸಿಂಪ್ಲಿ ಟಾಲರೇಷನ್. ಸಹಿಷ್ಣುತೆ ಅಂದರೆ ನೀವು ಸರಿ ಇಲ್ಲ, ಆದರೆ ಹೇಗೋ ಸಹಿಸ್ಕೊತೀನಿ ಬಿಡಿ ಅಂತ ಹೇಳ್ದಂಗೆ ಇಲ್ಲ. ನಿಮ್ಮದು ಸರಿಗಿದೆ, ನಮ್ಮದು ಸರಿಗಿದೆ, ನಿಮ್ಮಲ್ಲಿರೋದು ಒಳ್ಳೆಯದು ನಾವು ಸ್ವೀಕರಿಸೋಣ, ನಮ್ಮಲ್ಲಿರೋದು ಒಳ್ಳೆಯದು ನೀವು ಸ್ವೀಕರಿಸಿ ಅಂತ ಹೇಳುವಂಥ ಭಾವನೆಯನ್ನು ಸ್ವಾಮಿ ವಿವೇಕಾನಂದರು ವಿಶ್ವವೇದಿಕೆಯಿಂದ ಕೊಡ್ತಾರೆ. ಈ ಸಹಿಷ್ಣುತೆ ಅಂತ ಹೇಳುವಂಥದ್ದು ಭಾಳ ವಿಶೇಷವಾದಂಥ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಸಾಮರ್ಥ್ಯ ಇದು. ಈ ಮೇಲ್ನೋಟಕ್ಕೆ ಇದು ಅನಿಸಲ್ಲ ನಮಗೆ. ನಾವು ಸಂಪೂರ್ಣವಾಗಿ ಇತರರನ್ನು ಸ್ವೀಕರಿಸಬೇಕಾದ್ರೆ ಅವ್ರು ಹೇಗಿದ್ದಾರೋ ಹಾಗೆ ಇರಲಿ. ಅವರಲ್ಲೂ ಕೂಡ ಕೆಲವು ಒಳ್ಳೆಯ ಅಂಶಗಳಿದೆ, ನಮ್ಮಲ್ಲೂ ಕೂಡ ಕೆಲವು ಒಳ್ಳೆಯ ಅಂಶಗಳಿದೆ. ಅದನ್ನು ಹಾಗಾಗಿ ಸ್ವೀಕರಿಸ್ಬೇಕಾದ್ರೆ ಇದು ವಿಶೇಷವಾದಂಥ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಸಾಮರ್ಥ್ಯ. ಇದು ನಿಜವಾಗ್ಲೂ ಒಂದು ವಿಶೇಷವಾದಂಥ ಶಕ್ತಿ. ನಿಜವಾಗ್ಲೂ ನಾವು ಸ್ವೀಕರಿಸೋಕ್ಕಾದರೆ ನಮ್ಮಲ್ಲಿರುವಂಥ ಒಂದು ವಿಶೇಷವಾದಂಥ ಶಕ್ತಿ ಅಂತ. ಈ ಮತಾಂಧತೆ, ಧರ್ಮಾಂಧತೆ ಅಂತ ಹೇಳುವಂಥದ್ದು ಒಂದು ಗಟ್ಟಿ ಮಂಜಿನ ಥರ, ಮಂಜುಗಡ್ಡೆ ಥರ ಆಗೋಗಿತ್ತು. ಏನು ಅಂಥವ್ರ ಭಾವನೆ ಅಂದರೆ, ಬೇರೆ ಯಾವ ಮತಧರ್ಮದವರಲ್ಲೂ ಕೂಡ ಬೇರೆ ಎಲ್ಲ ಮತಧರ್ಮದವರು ಕೂಡ ಅನಾಗರಿಕರು. ಅವರಲ್ಲಿ ಯಾವ ಸತ್ಯವೂ ಇಲ್ಲ, ಸತ್ವವೂ ಇಲ್ಲ. ಮತ್ತು ಎಲ್ಲರೂ ಕೂಡ ಆ ಭಾವನೆ ಇತ್ತು. ಎಲ್ಲರೂ ಕೂಡ ನರಕಕ್ಕೆ ಹೋಗ್ತಾರೆ. ಕೊನೆಗೆ ಸ್ವರ್ಗಕ್ಕೆ ಹೋಗೋರು ಯಾರೋ? ನಾವೊಬ್ಬರೇ.
ಎಲ್ಲರೂ ಕೂಡ ನರಕಕ್ಕೆ ಹೋಗ್ತಾರೆ ಎನ್ನುವಂಥ ಭಾವನೆ ಭಾಳ ತೀವ್ರವಾಗಿತ್ತು. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಅನಾಗರಿಕರು, ವಿಧರ್ಮಿಗಳು, ನನ್ನ ಧರ್ಮಕ್ಕೆ ಸೇರದೇ ಇದ್ದವರು ಅಥವಾ ನನ್ನ ಜನಾಂಗಕ್ಕೆ ಸೇರದೇ ಇದ್ದವರು ಅಂತ ಹೇಳಿದ್ರೆ ಅವರೆಲ್ಲ ವಿಧರ್ಮಿಗಳು, ಅನಾಗರಿಕರು. ಅಂಥವ್ರನ್ನ ಕಂಡ್ರೆ ನಮ್ಮಲ್ಲಿರುವಂಥ ಎಲ್ಲ ಪ್ರೀತಿ ಅನುಕಂಪೆ ಮಾಯಾ. ನಮ್ಮವ್ರನ್ನ ಕಂಡ್ರೆ ಮಾತ್ರ ಪ್ರೀತಿ ಅನುಕಂಪೆ, ಇಲ್ಲದೇ ಇರೋ ಪ್ರೀತಿ ಅನುಕಂಪೆ ಇಲ್ಲ. ಇದೇ ಮುಂದುವರ್ಕೊಂಡು ಹೋಗಿ ಎಷ್ಟರ ಮಟ್ಟಕ್ಕೆ ಅಂದರೆ, ಚರ್ಮದ ಬಣ್ಣ ಬೇರೆ ಆದರೆ ಅಸಹಿಷ್ಣುತೆ, ಹಿಂಸೆ, ಟೀಕೆ, ಇದೆಲ್ಲ ನೀವು ಕೇಳಿರ್ತೀರ. ಅಮೇರಿಕದಲ್ಲೇ ನಡೆದಿದ್ದು. ಚರ್ಮದ ಬಣ್ಣ ಬೇರೆ ಆದರೆ, ಉಡುಗೆ ತೊಡುಗೆ ಅವರಂತೆ ಇಲ್ಲದೇ ಇದ್ದರೆ ಅದು ಮತ್ತೆ ಅಸಹಿಷ್ಣುತೆ, ಅಲ್ಲಿ ಮತ್ತೆ ಟೀಕೆ, ಅಲ್ಲಿ ಮತ್ತೆ ಹಿಂಸೆ. ಸ್ವಾಮಿ ವಿವೇಕಾನಂದರಿಗೆ ಇದನ್ನು ನೋಡಿ, ಅಮೇರಿಕ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಪ್ರಿಯವಾದಂಥ ದೇಶ, ಅಲ್ಲಿ ಈ ಥರದ್ದು ಇದೆಯಲ್ಲ ಅಂತ ಪ್ರಾರಂಭದಲ್ಲಿ ಸ್ವಲ್ಪ ಅವ್ರಿಗೆ ಆಶ್ಚರ್ಯ ಆದರೂ ಕೂಡ ಕೆಲವೊಮ್ಮೆ ಅಂತ ಅವ್ರಿಗೆ ಸಾಕಾಗೋಯ್ತು. ಛೇ, ಇಲ್ಲೂ ಇದೇ ಥರನ, ಈ ಥರ ನಡ್ಕೋತಾನೆ ಒಬ್ಬ ವ್ಯಕ್ತಿ, ಈ ದೇಶದಲ್ಲೂ ಈ ಥರ ನಡ್ಕೊಳ್ತಾರ ಅಂತ ಒಂದು ಮಟ್ಟಕ್ಕೆ ಅವ್ರಿಗೆ ಸಾಕಾಗಿತ್ತು. ಅವರದನ್ನು ಅನುಭವಿಸ್ಬೇಕಾಗಿತ್ತಲ್ಲ. ಆದರೆ ಆ ಅನುಭವದ ಮಧ್ಯದೂ ಕೂಡ, ಕಷ್ಟದ ಮಧ್ಯದಲ್ಲೂ ಕೂಡ ಮಹಾಪುರುಷರು ಹೇಗೆ ಎದ್ದು ನಿಲ್ತಾರೆ ಅಂತ ನಿಮಗದೊಂದು ಘಟನೆ ಗೊತ್ತಿರ್ಬೋದು. ಸ್ವಾಮಿ ವಿವೇಕಾನಂದರು ರೈಲ್ವೆ ನಿಲ್ದಾಣ ಒಂದರಲ್ಲಿ ಇಳಿದಿದ್ದಾರೆ. ಅಲ್ಲಿ ಅವ್ರನ್ನ ಸ್ವಾಗತ ಮಾಡೋಕ್ಕೆ ಯಾರ್ಯಾರೋ ಬಂದಿದ್ದರು, ಬಿಳಿ ಚರ್ಮದವರೇ ಬಂದಿದ್ದಾರೆ ಹೆಚ್ಚಾಗಿ. ಆ ರೈಲ್ವೆ ಕೂಲಿ ಒಬ್ಬ, ಅವನು ಕರಿ ಚರ್ಮದವರು. ಅವನು ನೋಡ್ತಾನೆ ಇದನ್ನು. ಸ್ವಾಮಿ ವಿವೇಕಾನಂದರು ಕೂಡ ಒಬ್ಬ ಕರಿ ಚರ್ಮದವರು, ಬೇರೆ ದೇಶದವರು ಅಂತ ಗೊತ್ತು. ಇವರು ಕೂಡ ಕರಿ ಚರ್ಮದವರು ಅಥವಾ ನೀಗ್ರೋ ಅಂತ ಭಾವಿಸ್ಕೊಂಡವನು ಅವರ ಮಧ್ಯದಲ್ಲಿ ಹೆಂಗೋ ನುಸುಳ್ಕೊಂಡು ಬಂದು ಸ್ವಾಮಿ ವಿವೇಕಾನಂದರ ಕೈ ಕುಲ್ಕೆ ಹೇಳ್ತಾನಂತೆ, ಈ ಬಿಳಿ ಜನ ನನ್ನ ಜನಾಂಗದ ಒಬ್ಬ ವ್ಯಕ್ತಿಯನ್ನು ಗೌರವಿಸಿದ್ದು ಕಂಡು ನನಗೆ ಬಹಳ ಸಂತೋಷ ಆಗಿದೆ ಅಂತ ಹೇಳಿ ಕೈ ಕುಲುಕ್ತಾನೆ. ಸ್ವಾಮಿ ವಿವೇಕಾನಂದರು ಅದೇ ಘನತೆಯಿಂದ ಕೈ ಕುಲುಕ್ಬಿಟ್ಟು ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಕಳಿಸ್ಬಿಡ್ತಾರೆ ಸ್ವಾಮಿ ವಿವೇಕಾನಂದ. ಆಮೇಲೆ ಬೇರೆ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರನ್ನ ಪ್ರಶ್ನೆ ಮಾಡ್ತಾರೆ, ಅಲ್ಲ ನೀವು ಎಲ್ಲೆಲ್ಲೋ ಹೋದಾಗಲ್ಲ ನೀವು ಕರಿ ಚರ್ಮದವರು ಅಥವಾ ಬಿಳಿ ಚರ್ಮದವರು ಅಲ್ಲ, ಬೇರೆ ಜನಾಂಗದವರು ಅಂತ ನಿಮ್ಗೆ ಅಷ್ಟೆಲ್ಲ ಅವಮಾನ ಆಗಿದೆಯಲ್ಲ, ನೀವು ನೀಗ್ರೋ ಅಲ್ಲ ಅಂತ ಯಾಕೆ ಹೇಳಲಿಲ್ಲ ಸ್ವಾಮೀಜಿ ಅಂತ, ನೀವು ನೀಗ್ರೋ ಅಲ್ಲ ಅಂತ ಯಾಕೆ ಹೇಳಲಿಲ್ಲ ಅಂತ ಒಂದೇ ಮಾತು ಹೇಳಿಬಿಟ್ರು ಸ್ವಾಮಿ ವಿವೇಕಾನಂದರು. ಏನೋ ಒಬ್ಬನನ್ನು ತುಳಿದು ಕೆಳಗೆ ಹಾಕಿ ಅವನ ಮೇಲೆ ನಾನು ನಿಂತ್ಕೊಂಡು ಬೆಳಿಬೇಕಾ, ಅದಕ್ಕೋಸ್ಕರ ಹುಟ್ಟಲಿಲ್ಲ ನಾನು ಜಗತ್ತಿನಲ್ಲಿ ಅಂತ ಸ್ವಾಮಿ ವಿವೇಕಾನಂದ. ನಾನು ನೀಗ್ರೋ ಅಲ್ಲ ಅಂತ ಹೇಳಿದ್ರೆ ನೀಗ್ರೋ ನನಗಿಂತ ಕೆಳಗೋನು ಅಂತ ಆಯ್ತಲ್ವಾ. ಸ್ವಾಮಿ ವಿವೇಕಾನಂದರು ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಅಂತ ಹೇಳಿದ್ದಕ್ಕೆ ಏನು ಅರ್ಥ ಆಯಿತು ಹಾಗಾದರೆ? ಅದಕ್ಕೋಸ್ಕರ ಹುಟ್ಟಲಿಲ್ಲ ನಾನು ಅಂತ ಸ್ವಾಮಿ ವಿವೇಕಾನಂದರು ಹೇಳಿ, ಆ ಮಹಾತ್ಮರು ಯಾವ ರೀತಿಯಾಗಿ ಆ ಭ್ರಾತೃತ್ವವನ್ನು ಸಣ್ಣ ಸಣ್ಣ ಸಂದರ್ಭದಲ್ಲೂ ಕೂಡ ಎತ್ತಿ ತೋರಿಸ್ತಾರೆ ಅನ್ನೋದು ನಮಗಿಲ್ಲಿ ಕಾಣಿಸ್ತದೆ. ಈ ಪ್ರಭಾವ ಏನಾಯಿತು ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ, ಅವ್ರು ಕೊಟ್ಟಂಥ ಸಂದೇಶ ಅಂತ ಹೇಳಿದ್ರೆ, ಈ ಸ್ವಾಮಿ ವಿವೇಕಾನಂದರ ಸಂದೇಶ ಎಲ್ಲ ಜಗತ್ತಿನಾದ್ಯಂತ ಹರಡೋದಕ್ಕೆ ಪ್ರಾರಂಭ ಆಯಿತು. ಇವತ್ತು ಕೂಡ ಇದೆ. ಎಲ್ಲೆಲ್ಲಿ ನಾವು ಆ ವಿಶಾಲ ಮನೋಭಾವವನ್ನು ನೋಡ್ತೀವೋ ಅಲ್ಲಿ ಆಲೋಚನೆ ಇದೆ. ರಾಮಕೃಷ್ಣರ ಸ್ವಾಮಿ ವಿವೇಕಾನಂದರ ಹೆಸರಿಲ್ಲದೆ ಇರಬಹುದು, ಆದರೆ ಆಲೋಚನೆ ಇದೆ ಅಲ್ಲಿ, ಆ ಚಿಂತನೆ ಅಲ್ಲಿದೆ. ಆ ಹೆಸರೇನು ಬೇಕಾಗಿಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ಬಿಟ್ರು, ಐ ಆಮ್ ಎ ವಾಯ್ಸ್ ವಿತೌಟ್ ಎ ಫಾರ್ಮ್. ಆಕಾರವೇ ಇಲ್ಲದಂಥ ಧ್ವನಿ ನಾನು, ಆದ್ದರಿಂದ ನನಗೇನು ಹೆಸರು ಕೀರ್ತಿ ಬೇಕಾಗಿಲ್ಲ. ವಿಷಯ ಒಳ್ಳೆ ಉನ್ನತ ವಿಚಾರಗಳ ಕಡೆ ಎಲ್ಲ ಕಡೆ ಹೋಗಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇದ್ದರೆ ಅಷ್ಟೇ ಸಾಕು ಅಂತ. ನಾವು ಇನ್ನೊಂದು ಕೇಳಿದ್ದು, ಅಮೇರಿಕದಲ್ಲಿ ಈ ರೀತಿಯಾಗಿದ್ದು ಎಷ್ಟರ ಮಟ್ಟಿಗೆ ಈಗ ಬದಲಾವಣೆ ಆಗಿದೆ, ಹೆಚ್ಚು ಕಡಿಮೆ ಬದಲಾವಣೆ ಆಗಿದೆ. ಅಮೇರಿಕಕ್ಕೆ ಹೋದವರು ನೋಡಿದವ್ರು ನೀವಿದ್ದೀರ, ನಾವೇನು ನೋಡಿಲ್ಲ, ಪೂಜ್ಯ ಸ್ವಾಮೀಜಿಯವರಿದ್ದಾರೆ. ನಾನು ಕೇಳಿದ್ದು ಯಾರೋ ಒಬ್ಬರಿಂದ, ಈಗ ಯಾವುದಾದ್ರು ಒಂದು ಕೆಲಸ ಬೇಕು ಅಂದರೆ ಒಂದು ಅರ್ಜಿ ಹಾಕಲ್ವ ನಾವು ಭಾರತದಲ್ಲಿ? ಅರ್ಜಿ ಹಾಕಿದ್ರೆ ಅರ್ಜಿ ಮೇಲ್ಗಡೆ ನಮಗೊಂದು ಫೋಟೋಗೊಂದು ಜಾಗ ಇರುತ್ತೆ, ನೋಡಿದ್ರೆ ನೀವು. ಅಮೇರಿಕದಲ್ಲಿ ಫೋಟೋ ಹಾಕುವಂಥ ಅರ್ಜಿ ಕೇಳಿದ್ರೆ ನೇರ ನಮ್ಮನ್ನು ಜೈಲಿಗೆ ಹಾಕ್ತಾರೆ. ನೀವು ಅರ್ಜಿ ಹಾಕ್ತಾಯಿದ್ದೀರ, ನಾನು ಅರ್ಜಿಗೆ ಒಂದು ಫೋಟೋ ಹಾಕುವಂಥ ನಿಮ್ಮನ್ನೇನಾರು ಕೇಳಿದ್ರೆ ಬೇಕಾದ್ರೆ ನೀವು ಹೋಗಿ ಕೋರ್ಟಲ್ಲಿ ನನ್ನ ಮುಂದೆ ಕೇಸ್ ಹಾಕ್ಬೋದು ನನ್ನ ಮೇಲೆ. ಯಾಕೆ ಅಂದರೆ ನನ್ನ ಸಾಮರ್ಥ್ಯವನ್ನು ನೋಡಿ ಕೆಲಸ ಕೊಡ್ತೀಯೋ ಅಥವಾ ನನ್ನ ಮುಖ ನೋಡಿ ಕೆಲಸ ಕೊಡ್ತೀಯಾ, ಅಥವಾ ನನ್ನ ಚರ್ಮದ ಬಣ್ಣ ನೋಡಿ ಕೆಲಸ ಕೊಡ್ತೀಯೋ ನೀನು ಎನ್ನುವಂಥ ಮನೋಭಾವ ಅಮೇರಿಕದಲ್ಲಿ ಆ ರೀತಿಯಾದಂಥ ಬದಲಾವಣೆ ಸುಮಾರು 50-100 ವರ್ಷದಲ್ಲಿ ಆ ರೀತಿ ಬದಲಾವಣೆ ಆಗಿದೆ ಅನ್ನೋದನ್ನು ನಾವು ನೆನಪು ಮಾಡಿಕೊಳ್ಬೇಕು. ಇನ್ನು ಈ ಚಿಕಾಗೋ ಉಪನ್ಯಾಸದ ಕೆಲವೊಂದು ಪ್ರಭಾವ ಅಥವಾ ಕೊಡುಗೆ ಅಂತ ನಾವು ಆಲೋಚನೆ ಮಾಡೋದಕ್ಕೆ ಹೊರಟ್ರೆ, ನಾವಾಗಲೇ ಹೇಳಿದಾಗೆ ಮತಾಂಧತೆ ಧರ್ಮಾಂಧತೆ ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ ಅದನ್ನೆಲ್ಲ ಹೋಗಲಾಡಿಸ್ಬೇಕಾದ್ರೆ ಒಂದು ಅತ್ಯಂತ ಶಕ್ತಿಶಾಲಿಯಾದಂಥ ವ್ಯಕ್ತಿ ಅಥವಾ ಶಕ್ತಿಶಾಲಿಯಾದಂಥ ಮನಸ್ಸು ಬೇಕಾಗಿತ್ತು. ಸಾಮಾನ್ಯರಿಂದ ಆಗುವಂಥ ಕೆಲಸ ಅಲ್ಲ ಅದು. ಯಾರೋ ಸಾಮಾನ್ಯರು ಹೋಗಿ ನಾವು ನೀವು ಚೆನ್ನಾಗಿರೋಣ ಅಂದರೆ ಕೇಳೋರೇ ಇಲ್ಲ ಅಲ್ಲಿ.
ಅದಕ್ಕೋಸ್ಕರನೇ ಸ್ವಾಮಿ ವಿವೇಕಾನಂದರಂಥವ್ರು ಹೋಗಬೇಕಾಯಿತು ಆ ವಿಶ್ವವೇದಿಕೆಗೆ. ಸ್ವಾಮಿ ವಿವೇಕಾನಂದರೆ ಆ ಪ್ರಥಮ ಉಪನ್ಯಾಸದಲ್ಲಿ ಹೇಳ್ತಾರೆ, ಅವರೆಲ್ಲ ಒಳಗಡೆ ಬರಬೇಕಾದ್ರೆ ಸಭೆಗೆ ಇವತ್ತು ಬೆಳಿಗ್ಗೆ ಚಂಡೆ ನುಡಿಸಿ ನಮ್ಮನ್ನು ಕರ್ಕೊಂಡು ಬಂದ್ರಲ್ಲ, ಅದೇ ಥರ ಅಲ್ಲಿ ಗಂಟೆ ಹೊಡೆದಿರ್ತಾರೆ. ಉಪನ್ಯಾಸದ ಕೊನೆಯಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ಸಭೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ಯಾವ ಗಂಟೆ ಹೊಡಿತೋ ಆ ಘಂಟಾನಾದವೇ ಈ ಎಲ್ಲ ಮತಾಂಧತೆಯ ಕೊನೆ ಆಗ್ಬಿಡ್ಲಿ ಅಂತ ಸ್ವಾಮಿ ವಿವೇಕಾನಂದರು ಆಸೆ ಪಟ್ಟಿರ್ತಾರೆ ಅವಾಗ. ಅದೇ ರೀತಿಯಾಗಿ ಮುಂದುವರ್ಕೊಂಡು ಹೋಗ್ತದೆ. ಈ ಒಳ್ಳೆ ಜನ ಕೂಡ ಇದ್ದರು, ಅದ್ಭುತವಾದಂಥ ವ್ಯಕ್ತಿಗಳು ಸ್ವಾಮಿ ವಿವೇಕಾನಂದರಿಗೆ ಸಿಕ್ಕಿದ್ದಾರೆ. ಈ ವಿಷಯವನ್ನು ಅತ್ಯಂತ ಉತ್ಸಾಹದಿಂದ ಸ್ವೀಕರಿಸಿದಂಥವರಿದ್ದಾರೆ. ಎಷ್ಟರ ಮಟ್ಟಿಗೆ ಉತ್ಸಾಹ ಅಂದರೆ ಸ್ವಾಮಿ ವಿವೇಕಾನಂದರು ಇನ್ನೊಂದು ಯಾವುದೋ ಪ್ರವಚನವನ್ನು ಕೇಳ್ತಾ ಸಭಾಂಗಣದಿಂದ ಹೊರಗಡೆ ಸಾವಿರಾರು ಜನ ಹೋಗಬೇಕಾದ್ರೆ ಒಬ್ಬ ಹೇಳ್ತಾನಂತೆ, ಇಂಥ ಉಪನ್ಯಾಸ ಮಾಡಿದವರು ಅನಾಗರಿಕರು, ವಿಧರ್ಮಿಗಳು, ನಾವು ನಾಗರಿಕರಾ? ಅವನು ಅನಾಗರಿಕ ಅಂತೆ, ನಾವು ನಾಗರಿಕರಂತೆ. ಹಾಗೇನಾದ್ರು ಇದ್ದರೆ ಆ ಅನಾಗರಿಕ ದೇಶಕ್ಕೆ ನಾವು ಮತ ಪ್ರಚಾರಕರನ್ನ ಕಳಿಸೋದಲ್ಲ, ಏನಾರು ಇದ್ದರೆ ಅವ್ರು ನಮ್ಮ ದೇಶಕ್ಕೆ ಕಳಿಸ್ಬೇಕು ಅನ್ನುವಂಥ ಮಾತನ್ನು ಅವನು ಹಾಗೇ ಮಾತಾಡ್ತಾ ಹೋಗ್ತಾನಂತಂದರೆ, ಸಾಮಾನ್ಯ ಜನರಲ್ಲೂ ಕೂಡ ಇಂಥ ವಿಚಾರಗಳನ್ನು ಅತ್ಯಂತ ಕಾತರತೆಯಿಂದ ಕಾಯ್ತಾ ಇದ್ದಂಥವ್ರು ಇದ್ದರು. ಅವನು ಯಾರೋ ದೊಡ್ಡ ಆಫೀಸರ್ ಅಲ್ಲ, ಸಾಮಾನ್ಯ ನಿಮ್ಮನ್ನ ಹಾಗೆ ಕೇಳಕ್ಕೆ ಬಂದವನು. ಸಭಾಂಗಣದಿಂದ ಆಚೆ ಹೋಗ್ಬೇಕಾದ್ರೆ ಈ ಥರ ಮಾತಾಡ್ಕೊಂಡು ಹೋಗ್ತಾನಂತೆ ಅವನು ಅನಾಗರಿಕ, ನಾವು ನಾಗರಿಕರಾ? ಅಷ್ಟು ಅದ್ಭುತ ಮಾತನಾಡ್ತಾರೆ ಅವರು ಅನಾಗರಿಕರು. ನಾವು ಏನೇನೋ ಮಾಡ್ತೀವಿ, ನಾವು ನಾಗರಿಕರಾ ಅಂತ ಹೇಳುವಂಥ ಮಾತನ್ನು ತನ್ನಷ್ಟಕ್ಕೆ ತಾನೇ ಹೇಳ್ಕೊಂಡು ಹೋಗ್ತಾನಂತೆ ಅವನು. ಇನ್ನು ಹೆಚ್ಚಿನ ಜನ ಸ್ವಾಮಿ ವಿವೇಕಾನಂದರ ಮಾತನ್ನು ಕೇಳಿ, ಅವರ ಭ್ರಾತೃತ್ವದ ಮಾತನ್ನು ಕೇಳಿ, ಅವರ ವಿಶ್ವಧರ್ಮದ ಪರಿಕಲ್ಪನೆ, ಅದರ ಬಗ್ಗೆ ಪೂಜ್ಯರು ಮಾತಾಡ್ತಾರೆ, ಅದನ್ನು ಕೇಳಿ ಎಲ್ರಿಗೂ ಕೂಡ ಅರ್ಥ ಆಗಕ್ಕೆ ಪ್ರಾರಂಭ ಆಯಿತು. ಪೂರ್ತಿ ಆಗದೇ ಇದ್ರೂ ಕೂಡ, ತಕ್ಷಣಕ್ಕೆ ಸ್ವೀಕಾರ ಮಾಡೋಕ್ಕಾಗದೇ ಇದ್ರೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇತರ ಧರ್ಮಗಳು ಕೂಡ ಸತ್ಯ, ಸತ್ಯ. ಅದರ್ ರಿಲಿಜನ್ಸ್ ಆರ್ ಆಲ್ಸೋ ಟ್ರೂ. ಅದರ ಜೊತೆಗೆ ಬೇರೆ ಧರ್ಮದಲ್ಲೂ ಕೂಡ, ಬೇರೆ ರಾಷ್ಟ್ರದಲ್ಲೂ ಕೂಡ ಭಾಳ ಶ್ರೇಷ್ಠ ವ್ಯಕ್ತಿಗಳು ಹುಟ್ಟಿದ್ದಾರೆ. ನಾವು ಮಾತ್ರ ಶ್ರೇಷ್ಠ ವ್ಯಕ್ತಿಗಳಲ್ಲ, ಅಲ್ಲೂ ಕೂಡ ಶ್ರೇಷ್ಠ ವ್ಯಕ್ತಿಗಳಿದ್ದಾರೆ. ಮತ್ತು ಎಷ್ಟು ಭಗವಂತನೆಡೆಗೆ ಎಷ್ಟು ಮಾರ್ಗಗಳಿದೆಯೋ, ಯಾವ್ಯಾವ ಮಾರ್ಗಗಳಿದೆ ಅದೆಲ್ಲವೂ ಕೂಡ ಕೊನೆಗೆ ಅಲ್ಲಿಗೆ ಕರ್ಕೊಂಡು ಹೋಗ್ತದೆ ಎನ್ನುವಂಥ ಸನಾತನ ಸತ್ಯ, ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಎನ್ನುವಂಥದ್ದು ಕೂಡ ಅವ್ರ ಕಿವಿ ಮೇಲೆ ಬೀಳ್ತದೆ. ಮತ್ತು ಇನ್ನೊಂದು ಕೂಡ ಅವ್ರಿಗೆ ಗೊತ್ತಾಯಿತು, ಇದು ಸ್ವಲ್ಪ ಸೂಕ್ಷ್ಮ ವಿಚಾರ ಆದರೆ ನಾನು ಹೇಳ್ಬೋದು ಇದನ್ನು. ಒಂದು ಧರ್ಮಕ್ಕೆ ಸೇರಿದಂಥವನ್ನ ಬಲವಂತವಾಗಿ ಇನ್ನೊಂದು ಧರ್ಮಕ್ಕೆ ಪರಿವರ್ತನೆ ಮಾಡಬಾರ್ದು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಯಿತು. ಸ್ವಾಮಿ ವಿವೇಕಾನಂದರ ಈ ಮಾತಿನಿಂದ ಅವ್ರಿಗೆ ಗೊತ್ತಾಯ್ತದು, ಹೌದಲ್ಲ, ಮಾಡಬಾರ್ದಲ್ಲ ಈ ಥರ. ಆ ಪ್ರಭಾವ ಸ್ವಾಮಿ ವಿವೇಕಾನಂದರು ಮಾಡಿದ ಆ ಮಾತಿನ ಹೇಳಿದ ಪ್ರಭಾವ ಹೇಗಿತ್ತು, ವಿಚಾರದ ಪ್ರಭಾವ ಹೇಗಿತ್ತು ಅಂತ ಹೇಳಿದ್ರೆ, ಆ ಪತ್ರಿಕೆಯವರೊಬ್ಬರು ಬರೀತಾರೆ, 1 ವರ್ಷಕ್ಕೆ ಸುಮಾರು $10 ಲಕ್ಷ ಡೊನೇಷನ್ ಇಂಡಿಯಾಗೆ ಏನು ಬರ್ತಾ ಇತ್ತೋ ಬೇರೆ ಬೇರೆ ಕಾರ್ಯಕ್ಕೆ, ಪರಿವರ್ತನೆ ಕೂಡ, ಧರ್ಮ ಪರಿವರ್ತನೆ, ಅದೆಲ್ಲ ನಿಂತು ಹೋಗ್ಬಿಡ್ತು ಅಂತ. ಸ್ವಾಮಿ ವಿವೇಕಾನಂದರಿಗೆ ಅದನ್ನೇನು ಕಂಡು ಕೇಳಿ ತುಂಬ ಸಂತೋಷ ಆಗಲಿಲ್ಲ. ಅವ್ರು ಬಂದಿದ್ದೇ ಬೇರೆ ವಿಚಾರಕ್ಕೆ, ಈ ಉನ್ನತ ವಿಚಾರಗಳನ್ನ ಎಲ್ಲರ ಜೊತೆ ಹಂಚ್ಕೊಳ್ಬೇಕು, ಹೇಳಬೇಕು ಅವರಿಗೆ ಅಂತ. ಆದರೆ ಆಗಿದ್ದಂತೂ ಸತ್ಯ. ಈ ಬಲ ಉಪಯೋಗಿಸಿ ಅಥವಾ ಏನೋ ಕುಹಕ ಬುದ್ಧಿ ಉಪಯೋಗಿಸಿ ಏನೇನೋ ಮಾಡಿ ಸ್ಟ್ರಾಟಜಿಕಲಿ ಫೋರ್ಸ್ ಉಪಯೋಗಿಸಿ ಇತರರನ್ನು ಪರಿವರ್ತನೆ ಮಾಡಬಾರ್ದು ಎನ್ನುವಂಥದ್ದು ಕೂಡ ಗೊತ್ತಾಯಿತು ಅಂತ. ನನಗೆ ಪರಮಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದವರು ಸುಮ್ಮನೆ ಹಾಗೆ ಮಾತಾಡ್ತಾ ಒಂದು ಸರಿ ಹೇಳಿದ್ರು, ಯಾರೋ ಬಂದು ಅವ್ರನ್ನ ಕೇಳಿದ್ರಂತೆ, ಸ್ವಾಮೀಜಿ ಈ ಕನ್ವರ್ಷನ್ ಅಂತ ಹೇಳ್ತಾರಲ್ಲ, ಹಿಂದೂ ಧರ್ಮದಲ್ಲಿ ಕನ್ವರ್ಷನ್ ಇದೆಯಾ ಅಂತ. ನೋಡಿ, ಸ್ವಾಮೀಜಿ ಹೇಳಿದ್ರು ಹೌದು ಇದೆ ಅಂದರು. ಅವ್ರಿಗೆ ಆಶ್ಚರ್ಯ, ಇದೆಯಾ ಕನ್ವರ್ಷನ್ ಇದೆ ಹಿಂದೂ ಧರ್ಮದಲ್ಲಿ, ಹೇಗದು ಅಂತ. ಹಿಂದೂ ಧರ್ಮದಲ್ಲಿ ನಮ್ಮನ್ನು ನಾವೇ ಕನ್ವರ್ಟ್ ಮಾಡ್ಕೋತೀವಿ ಅಂದ್ರು. ಮನುಷ್ಯತ್ವದಿಂದ ದೈವತ್ವಕ್ಕೆ ಕನ್ವರ್ಟ್ ಮಾಡ್ಕೋತೀವಿ ನಮ್ಮನ್ನು ನಾವೇ ಅಂತ ಹೇಳಿದ್ರಂತ. ಮತ್ತು ಇದರಲ್ಲಿ ಸ್ವಾಮಿ ವಿವೇಕಾನಂದರು ಹೇಳಿದ ಮಾತಲ್ಲಿ ನಮ್ಮ ಭಾರತೀಯರಿಗೆ, ನಮ್ಮ ಹಿಂದೂಗಳಿಗೂ ಕೂಡ ಒಂದು ಸಂದೇಶ ಇದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಮ್ಮಲ್ಲಿ ಅಷ್ಟೆಲ್ಲ ಬೇರೆ ಧರ್ಮಕ್ಕೆ ಬಲವಂತವಾಗಿ ಪರಿವರ್ತನೆ ಮಾಡೋದು ಇದೆಲ್ಲ ಇತ್ತಲ್ಲ, ಇದು ಬರೀ ಹಣದ ಮೋಹ ತೋರಿಸಿ ಅಥವಾ ಕತ್ತಿ ತೋರಿಸಿ ಮಾಡಿದ್ದಲ್ಲ. ನಮ್ಮ ದೇಶದ ಜನರನ್ನು ನಾವು ನಮ್ಮವರನ್ನಾಗಿ ಭಾವಿಸಲಿಲ್ಲ, ನಮ್ಮವರನ್ನಾಗಿ ನಾವು ನಡೆಸ್ಕೊಳ್ಳಿಲ್ಲ. ಆದ್ದರಿಂದ ಅವ್ರು ನಡೆಸ್ಕೊಂಡ್ರೆ ಅವ್ರ ಕಡೆ ಹೋದರು, ಸಹಜವಾಗಾಯಿತು. ನೀವು ಯಾಕೆ ಸುಮ್ಮನೆ ಕೂತಿದ್ರಿ ಅಂತ ಕೇಳಿದ್ರು ಸ್ವಾಮಿ ವಿವೇಕಾನಂದರು ನಮ್ಮನ್ನು.
ನೀವ್ಯಾಕೆ ಸುಮ್ಮನೆ ಕೂತಿದ್ರಿ? ಅವ್ರು ನಮಗೆ ಸೇರಿದವ್ರಲ್ವ, ನಮ್ಮವರಲ್ವ ಅವರು? ನೀವೆಲ್ಲ ಬಿಟ್ರಿ, ಅವರು ಸೇರಿಸ್ಕೊಂಡ್ರೆ ಅವ್ರ ಸ್ಥಾನಮಾನ ಗೌರವ ಸಿಗ್ತದೆ ಅಂತ ಹೋದರು. ನಿಮ್ಮಲ್ಲಿದ್ದರೆ ಸ್ಥಾನಮಾನ ಗೌರವ ಏನೂ ಇಲ್ಲ. ಯಾಕೆ ಸುಮ್ಮನೆ ಇದ್ರಿ ನೀವು? ನಿಮ್ಮವರು ಅಂತ ಯಾಕೆ ಭಾವಿಸ್ಲಿಲ್ಲ ನೀವು? ಆ ಥರ ನಡೆಸ್ಕೊಳ್ಳಿಲ್ಲ ಯಾಕೆ? ಶಕ್ತಿಗಳ ತರಂಗ ಅವರ ಮಾತಿನಲ್ಲಿ ಪವಿತ್ರತೆ, ಪ್ರೀತಿ ಮತ್ತು ಶಕ್ತಿ ತುಂಬಿ ಬರ್ತಾ ಇತ್ತು ಅಂತ. ಅದರ ಪ್ರಭಾವಕ್ಕೆ ಒಳಗಾದರು ಜನ ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ಭಾರತದ ಮೇಲೆ ಆದಂಥ ಒಂದು ಸಣ್ಣ ಪ್ರಭಾವವನ್ನು ನಾನು ಈಗಾಗಲೇ ಹೇಳಿದ್ದೀನಿ. ಸೋದರಿ ನಿವೇದಿತ ಹೇಳುವಂಥದ್ದು, ಸ್ವಾಮಿ ವಿವೇಕಾನಂದರ ಉಪನ್ಯಾಸದಲ್ಲಿ ಭಾರತೀಯರಿಗೆ, ಭಾರತಕ್ಕೆ ಅಂತಲೇ ಇಟ್ಕೊಳ್ಳಿ, ಭಾರತೀಯರು ಅಂದರೆ ಎಲ್ಲರೂ, ಭಾರತ ಅಂದರೆ ಭಾರತದ ಧರ್ಮ ಸಂಸ್ಕೃತಿ ಎಲ್ಲದಕ್ಕೂ ಕೂಡ ತನ್ನ ನೆಲೆಯನ್ನು ಕಂಡುಕೊಳ್ಳುವಂಥ ಒಂದು ಜಾಗ ಸಿಕ್ತು ಸ್ವಾಮಿ ವಿವೇಕಾನಂದರಲ್ಲಿ, ಸ್ವಾಮಿ ವಿವೇಕಾನಂದರ ಮಾತಲ್ಲಿ. ಕಳೆದು ಹೋದಂಥ ಶ್ರದ್ಧೆಯನ್ನು, ಧರ್ಮದ ಮೇಲಿನ ಶ್ರದ್ಧೆಯನ್ನು, ನಮ್ಮ ಮೇಲಿನ ಶ್ರದ್ಧೆಯನ್ನು ಮರಳಿ ಪಡೆಯುವಂಥ ಒಂದು ಅವಕಾಶ ಸಿಕ್ತು ಭಾರತೀಯರಿಗೆ. ಯಾವಾಗ ನಮ್ಮ ಧರ್ಮದ ಮೇಲೆ ಶ್ರದ್ಧೆ, ನಮ್ಮ ಮೇಲೆ ಶ್ರದ್ಧೆ, ನಮ್ಮ ಜನರ ಮೇಲೆ ಪ್ರೀತಿ ವಿಶ್ವಾಸ ಶ್ರದ್ಧೆ ಬರ್ತದೋ, ಈ ಭ್ರಾತೃತ್ವ ಅಂತ ಹೇಳುವಂಥ ತಾನೇ ತಾನಾಗಿ ನೆಲೆಗೊಳ್ತದೆ ಅನ್ನೋದನ್ನು ಕೂಡ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಸಮಯ ಆಗಿದೆ, ನಾನು ಮಾತನ್ನು ಮುಗಿಸ್ತೀನಿ. ಜಯ ರಾಮಕೃಷ್ಣ. ಪೂಜ್ಯ ವಿವೇಕಾನಂದ ಸ್ವಾಮೀಜಿಯವರ ಶಿಕಾಗೋದ ಅಂದಿನ ಉಪನ್ಯಾಸಕ್ಕೆ ಇಂದಿನ ಶ್ರೀಗಳ ನುಡಿ ಒಂದು ಉಪನ್ಯಾಸಕ್ಕೆ ಉಪವಿನ್ಯಾಸವನ್ನು ಕೊಡುವ ಪ್ರಯತ್ನವನ್ನು ಮಾಡಿದೆ. ಇತಿಹಾಸದ ಚಿರಂತನ ವಿವೇಕ ವಾಗ್ವೈಖರಿಯನ್ನು ಮಾನವ ಸಾಹೋದಾರ್ಯದ ಹಿನ್ನೆಲೆಯಲ್ಲಿ ಮರುಕಥಿತ ಮತ್ತು ರಸಮತ್ತಿತವನ್ನಾಗಿಸಿದೆ ಶ್ರೀಗಳ ನುಡಿಗಳು. ಪೂಜ್ಯ ಸ್ವಾಮಿ ಯುಕ್ತೇಶಾನಂದಜಿಯವರ ಅನುಭವದ ಅಣಿಮುತ್ತುಗಳಿಗಾಗಿ ವಿನೀತವಾಗಿ ಪೊಡಮಡುತ್ತಾ ಒಂದು ಚಪ್ಪಾಳೆ ಮೂಲಕ ಗೌರವವನ್ನು ಸಲ್ಲಿಸೋಣ.